ಹೇಳ್ಬಿಟ್ಟಿದ್ದಾರೆ, ಪದೇ ಪದೇ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಆಗಲೇಬೇಕು, ಹಾಗೇ ಆಗ್ತೀನಿ ಅಂತ. ಅವ್ರ ಸ್ವಾಮೀಜಿ ಯಾರೋ, ಆ ಸ್ವಾಮೀಜಿಯವ್ರ ಮನೆ ಜಾತಕ ನೋಡಿದ್ಬಿಟ್ಟವ್ರೆ, ಡಿಸೆಂಬರ್ ಒಳಗಡೆ ಹಾಗೆ ಆಗ್ತೀಯ ಅಂತ. ಅಜ್ಜಯ್ಯ ಸ್ವಾಮೀಜಿ ಅವರು ಕೂಡ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟವ್ರೆ, ನೀ ಹಾಗೆ ಆಗ್ತೀಯ ಡಿಸೆಂಬರ್. ಸಿದ್ದರಾಮಯ್ಯಗೆ ಪ್ರಾಸಿಕ್ಯೂಷನ್ ಅನ್ನೋದು ಬೆನ್ನಿಗೆ ಬಿದ್ದಿದ್ದು ಕ್ಷಣಕ್ಕೂ ಟೆನ್ಷನ್ ಹೆಚ್ಚುತ್ತಲೇ ಇದೆ. ನಾಳೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲು ಸಜ್ಜಾಗಿದ್ದು ಮುಂದಿನ ಹೆಜ್ಜೆ ಹೆಚ್ಚು ಕುತೂಹಲಕರವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳಿ ಯಾಕೆ ಹೇಳಿದ್ದು ಅಂತಂದ್ರೆ 2011ರಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಇಂಥದ್ದೇ ಒಂದು ಆರೋಪ ಆಗೇನಾಗಿತ್ತು, ಹಾಗೆ ಸಿದ್ದರಾಮಯ್ಯನವರ ಈ ಅವಧಿಯಲ್ಲಿ ಆಗ್ತಿರೋದೇನು ಒಂದಷ್ಟು ತುಲನೆ ಮಾಡಿ ಕಂಪೇರ್ ಮಾಡಿ ಗಮನಿಸುವ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. BS ಯಡಿಯೂರಪ್ಪನವರು 2011ನೇ ಇಸ್ವಿ ಜನವರಿ ತಿಂಗಳಲ್ಲಿ ಆಗ ಸಿಎಂ ಆಗಿದ್ದಾಗ ಅವರ ವಿರುದ್ಧ ಕೂಡ ಇಂಥದ್ದೇ ಒಂದು ಆರೋಪ ಕೇಳೋಕೆ ಸಿಕ್ಕಿತ್ತು. ಏನು ಆರೋಪ ಅದು? ಮಕ್ಕಳ ಹೆಸರಿಗೆ ಜಾಗವನ್ನ ಡಿನೋಟಿಫೈ ಮಾಡಿದ್ದಾರೆ, ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಜೊತೆಗೆ ಅಕ್ರಮ ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಗಂಭೀರ ಆರೋಪ. ಅದೇ ಕೌಟುಂಬಿಕ ವ್ಯಕ್ತಿಗಳಿಗೆ ಅಂದರೆ ಕುಟುಂಬಸ್ಥರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೋಸ್ಕರ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಸ್ವರೂಪದ ಆರೋಪ. ಆಗ ರಾಜ್ಯಪಾಲರಾಗಿದ್ದವರು ಹಂಸರಾಜ್ ಭಾರದ್ವಾಜ್ ಅವರು. ಅವರ ಅಂಗಳಕ್ಕೂ ಹೋಯಿತು. ಯಡಿಯೂರಪ್ಪನವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ತನಿಖೆಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ದೂರುದಾರರಾದ ಸಿರಾಜ್ ಭಾಷಾ ಹಾಗೆ ಬಾಲರಾಜ್ ಅವರು ರಾಜ್ಯಪಾಲರ ಅಂಗಳವನ್ನು ತಲುಪ್ತಾರೆ. ಆಗ ಹಂಸರಾಜ್ ಭಾರದ್ವಾಜ್ ಅವರು ಅನುಮತಿಯನ್ನು ನೀಡ್ತಾರೆ ಕೂಡ. ಸೆಕ್ಷನ್ಗಳು ಬೇರೆ, ಈಗ ಒಂದಷ್ಟು ಬದಲಾವಣೆ ಆಗಿರೋದ್ರಿಂದ ಸೆಕ್ಷನ್ಗಳು ಬೇರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1998ರ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಸೆಕ್ಷನ್ 19 ಸಬ್ ಕ್ಲಾಸ್ 1ರ ಅಡಿಯಲ್ಲಿ, ಹಾಗೆ ಅಪರಾಧ ಪ್ರಕ್ರಿಯಾ ಸಂಹಿತೆ 1973ರ ಸೆಕ್ಷನ್ 197ರ ಅಡಿಯಲ್ಲಿ ಯಡಿಯೂರಪ್ಪನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿರ್ತಾರೆ ಅಂದಿನ ರಾಜ್ಯಪಾಲರು. ಇದೀಗ ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧವಾಗಿಯೂ ಕೂಡ ರಾಜ್ಯಪಾಲರು ತನಿಖೆಗೆ ಅನುಮತಿಯನ್ನ ನೀಡಿರೋದು. 2024 ಆಗಸ್ಟ್ ತಿಂಗಳಲ್ಲಾಗಿರೋದು. ಇದು ಆರೋಪ ಏನು? ಪತ್ನಿಗೆ ಅಕ್ರಮವಾಗಿ 14 ನಿವೇಶನಗಳನ್ನು ಹಂಚಿಕೆ ಮಾಡಿರೋದ್ರಲ್ಲಿ ಸಿದ್ದರಾಮಯ್ಯನವರ ಇನ್ಫ್ಲೂಯೆನ್ಸ್ ಇದೆ, ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡೇನೆ 14 ಮೌಲ್ಯಯುತವಾದ ಸೈಟ್ಗಳನ್ನು ತಮ್ಮ ಪತ್ನಿಗೆ ಬರೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ, ನೇರವಾಗಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇಲ್ಲೂ ಕೂಡ ಅದೇ ಸ್ವರೂಪ, ಕೌಟುಂಬಿಕ ಹಿನ್ನೆಲೆ, ಅಂದರೆ ಕುಟುಂಬಸ್ಥರಿಗೆ ಲಾಭ ಮಾಡಿಕೊಡುವ, ಅನುಕೂಲ ಮಾಡಿಕೊಡುವ ಉದ್ದೇಶ. ಈಗಿರುವ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರ ಅಂಗಳಕ್ಕೆ ದೂರುದಾರರಾದ TJ ಅಬ್ರಹಾಂ, ಪ್ರದೀಪ್ ಕುಮಾರ್ ಹಾಗೆ ಸ್ನೇಹಮಯಿ ಕೃಷ್ಣ ಅವರು 3 ಜನ ಹೋಗಿದ್ದಾರೆ. ಅನುಮತಿ ಕೊಡಿ ತನಿಖೆಗೆ ಅಂತ ಹೇಳಿ ಆಗ್ರಹಿಸಿ ಇದೀಗ ರಾಜ್ಯಪಾಲರು ಅದೇ PC ಆಕ್ಟ್ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1998ರ ಸೆಕ್ಷನ್ 7 ಸಬ್ ಕ್ಲಾಸ್ A ಅಡಿಯಲ್ಲಿ ತನಿಖೆಯನ್ನು ನಡೆಸಬಹುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಬದಲಾಗಿರುವ ಕಾನೂನು ಭಾರತೀಯ ನಾಗರಿಕ ಸಂಹಿತೆ 2023ರ ಸೆಕ್ಷನ್ 218ರ ಅಡಿಯಲ್ಲಿ ಅನುಮತಿಯನ್ನ ನೀಡಿದ್ದಾರೆ. ಆದರೆ ಇದೀಗ ಸಿದ್ದರಾಮಯ್ಯನವರ ಪರವಾಗಿರುವ ಕಾನೂನು ಸಲಹೆಗಾರರು, ತಜ್ಞರು ಇದ್ರ ಬಗ್ಗೆ ಹೇಳ್ತಿರೋ ವಿಶ್ಲೇಷಣೆಯೇ ಬೇರೆ. ಇನ್ಫ್ಯಾಕ್ಟ್ ನಾಳೆ AS ಪೊನ್ನಣ್ಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾನೂನು ಸಲಹೆಗಾರರಾದ AS ಪೊನ್ನಣ್ಣ ಅವರ ವಿಶೇಷ ಸಂದರ್ಶನ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ. ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಹೇಳಿದ್ದಾರೆ. ಹೇಗೆ ಈ 17 ಸಬ್ ಕ್ಲಾಸ್ A ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದೇನೆ ಸಿದ್ದರಾಮಯ್ಯನವರಿಗೆ ಲಾಭ ಆಗೋ ಸಾಧ್ಯತೆ ಇದೆ ಅಂತ ಹೇಳಿ AS ಪೊನ್ನಣ್ಣ ಅವರು ವಿವರಿಸಿದ್ದಾರೆ. ಮಿಸ್ ಮಾಡ್ದಲ್ಲೇ ಗಮನಿಸಿ ಅದನ್ನ. ಅಲ್ಲಿಗೆ ರಾಜ್ಯಪಾಲರು ಈಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದು ಹಿಂದಿನ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ BS ಯಡಿಯೂರಪ್ಪನವರ ವಿರುದ್ಧವಾದ ಪ್ರಾಸಿಕ್ಯೂಷನ್ಗೆ ಅನುಮತಿ, ಆ ಪ್ರಕರಣವನ್ನ ಹೋಲಿಕೆ ಆಗ್ತಾ ಇದೆ. ಅಂದು BSY, ಇಂದು ಸಿದ್ದರಾಮಯ್ಯ ಅಷ್ಟೇ. ನಿನ್ನೆಯಾದ ಬೆಳವಣಿಗೆ ಅದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಿನ್ನೆ ಈ ಮೂಡಾ ಸೈಟು ಹಂಚಿಕೆ ವಿಚಾರದಲ್ಲಿ ಅವ್ಯವಹಾರ ಆಗಿದೆ. ಅದರಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪಾತ್ರ ಇದೆ, ಅಧಿಕಾರ ದುರುಪಯೋಗ ಮಾಡಿಕೊಂಡ ಪ್ರಕರಣ ನಡೆದಿದೆ ಅಂತ ಹೇಳಿ ಒಟ್ಟು ಮೂವರು ರಾಜ್ಯಪಾಲರ ಅಂಗಳವನ್ನು ತಲುಪಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ತನಿಖೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ನೀಡಿ ಅಂತ ಹೇಳಿ ರಾಜ್ಯಪಾಲರು ಅದಕ್ಕೆ ಅಸ್ತು ಅಂತ ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ಪ್ರತಿಭಟನೆಗಳಾಗಿದೆ, ನಾಳೆ ಕೂಡ ಮುಂದುವರಿಯುತ್ತೆ. ಆದರೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ 40 ವರ್ಷಗಳ, ಬರೋಬ್ಬರಿ 4 ದಶಕಗಳ ಭ್ರಷ್ಟಾಚಾರ ರಹಿತ, ಕಳಂಕ ಮುಕ್ತ
ರಾಜಕೀಯ ಇತಿಹಾಸ ಅಂತ ಹೇಳಿ ಸಿದ್ದರಾಮಯ್ಯನವರ ಟ್ರ್ಯಾಕ್ ರೆಕಾರ್ಡ್ ಏನು ಹೇಳ್ತಾ ಇತ್ತು. ಕಾಂಗ್ರೆಸ್ನ ನಾಯಕರು ಖುದ್ದು ಸಿದ್ದರಾಮಯ್ಯನವರೇ ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಆ ರಾಜಕೀಯ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬಿದ್ದಂತಾಗಿದೆ. ಆದರೆ ಇದು ಹೊಸತೇನಲ್ಲ. ಈ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿ ಆದಂತೆಯೇ ಆಗ್ತಾ ಇದೆ. ಹಿಸ್ಟ್ರಿ ರಿಪೀಟ್ ಅಂತ ಕೂಡ ಕೆಲವರು ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯನವರ ವಿಚಾರದಲ್ಲಿ 14 ಸೈಟ್ಗಳ ಅಕ್ರಮ ಹಂಚಿಕೆ ಆರೋಪದ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗೂ ಹಿಂದೆ ಇತಿಹಾಸದಲ್ಲಿ ನಡೆದ ಘಟನೆಗೂ ಯಾವ ರೀತಿ ಸಾಮ್ಯತೆ ಇದೆ, ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇದೆ, ವರದಿ ಇದೆ, ಗಮನಿಸಿ. ಪ್ರಾಸಿಕ್ಯೂಷನ್ ಚಕ್ರವ್ಯೂಹದಲ್ಲಿ ಟಗರು. ಅಂದು ಬಿಎಸ್ವೈ, ಎಂದು ಸಿದ್ದರಾಮಯ್ಯ. ಎಸ್ ವೀಕ್ಷಕರೇ, ಅಹಿಂದ ನಾಯಕ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಸಿದ್ದರಾಮಯ್ಯಗೆ ಇದೀಗ ತನಿಖೆ ಭೂತ ವಕ್ಕರಿಸಿದೆ. ಮೂಡಾದ 14 ಸೈಟ್ಗಳ ಅವ್ಯವಹಾರ ಆರೋಪದಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟವಾಗಿದೆ. ಆಮೇಲೆ ಬೇಕಾದ್ರೆ ತಗೊಳ್ಳಿರಿ ನಡೆಯೋದು. 2011ರಲ್ಲಿ ಸಿಎಂ ಆಗಿದ್ದ ಬಿಎಸ್ ಯಡಿಯೂರಪ್ಪ ಕೂಡ ಇಂಥದ್ದೇ ಸಂಕಷ್ಟ ಎದುರಾಗಿತ್ತು. 13 ವರ್ಷಗಳ ಬಳಿಕ ಪಾತ್ರಗಳು ಅದಲು ಬದಲಾಗಿದೆ ಅಷ್ಟೇ. ಹೌದು, ಮಕ್ಕಳ ಹೆಸರಿಗೆ ಜಾಗ ಡಿನೋಟಿಫೈ, ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಬಿಎಸ್ವೈ ಜೈಲು ಸೇರಿದ್ರು. ಆಗಿನ ರಾಜ್ಯಪಾಲರಾಗಿದ್ದ HR ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರಿಂದ ಯಡಿಯೂರಪ್ಪ ಕೂಡ ಸಿಎಂ ಕುರ್ಚಿ ಬಿಟ್ಟು ತನಿಖೆ ಎದುರಿಸಿ ಕಂಬಿ ಎಣಿಸಿದ್ರು. ಇದೀಗ ಬರೋಬ್ಬರಿ 13 ವರ್ಷಗಳ ಬಳಿಕ ಸಿದ್ದಿಗೂ ಇದೇ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಂಥದ್ದೇ ಸುಳಿಯಲ್ಲಿ ಸಿಎಂ ಸಿದ್ದು ಸಿಲುಕಿದ್ದು ನಾಳೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಹಿರಿಯ ವಕೀಲರಾದ ಸಿಬಲ್ ಸಿಂಘ್ವಿ ಆಗಮಿಸಿದ್ದು ಸಿದ್ದು ಪರ ವಾದ ಮಾಡಲಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬಾಂಬ್ ಸಿಡಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಎಲ್ಲ DK ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವ್ರೋ ಅವ್ರು ಕೂತವ್ರೋ ನನ್ಗೆ ಗೊತ್ತಿಲ್ಲಪ್ಪ. ಅವ್ರು ನಿಂತವ್ರೋ ಕೂತವ್ರೋ, ಅವರು ಪದೇ ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ.